ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಮಂಗಳವಾರದ ವ್ಲಾಗ್ ನೋಡ್ರಿ. ಇದು ಮಂಗಳವಾರ ಅಮಾವಾಸ್ಯೆ ಇತ್ತಲ್ಲ ಅವತ್ತಿನ ವ್ಲಾಗ್ ಇದು. ನಾನಿವತ್ತು ಪೋಸ್ಟ್ ಮಾಡಕತ್ತೀನಿ. ಬೆಳಗ್ಗೆನ ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ರೊಟ್ಟಿ ಚಪಾತಿ ಏನು ಮಾಡ್ತಾ ಇರಲಿಲ್ಲ. ಪೂರಿ ಮಾಡಿರಾತಂತೇಳಿ ಪೂರಿ ಮಾಡಕತ್ತಿದ್ನಿ ಇವತ್ತು. ಅದಕ್ಕೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡತ್ತಿದ್ನಿ ನೋಡ್ರಿ. ಆಲೂಗಡ್ಡೆನ ಫಸ್ಟ್ ಬೇಯಿಸಾಕಿ ಇಟ್ಕೊಂಡು ಅದ್ರಾಗ ಭಾಳ ದೊಡ್ಡ ಇದ್ವಲ್ಲ ಆಲೂಗಡ್ಡೆ ಅವನ್ನ ಕಟ್ ಮಾಡಿ ಹಾಕಿನಿ. ಉಳ್ಕಿದ್ದು ಸಣ್ಣ ಸಣ್ಣ ಹಂಗೆ ಬೇಯೋಕ್ಕಿಟ್ಟು ನೋಡ್ರಿ. ಅವು ದೊಡ್ಡ ಹಂಗೆ ಇಟ್ಟಿವಿ ಅಂತಂದ್ರೆ ಅವು ಬೇಗ ಬೇಯಂಗಿಲ್ಲ, ಅದಕ್ಕಾಗಿ ಕಟ್ ಮಾಡಿ ಹಾಕಿನಿ. ಆಲೂಗಡ್ಡೆ ಬೇಯಿಸಾಕಿಟ್ಟು ಒಂದು ಕಡೆ ರೈಸ್ಕನು ಇಟ್ಟು ಈಗ ನಾನು ಚಹಾ ಮಾಡ್ಕೊಳಕತ್ತೀನಿ ನೋಡ್ರಿ. ಒಂದು ಕಡೆ ಚಹಾ ಮಾಡ್ಕೊಳಕ್ಕೆ ಇಟ್ಕೊಂಡು ಹಂಗೆ ಹಾಲು ಕಾಯಿಸಕ್ಕೂ ಇಟ್ಕೋಬೇಕು. ಪ್ರತಿ ಅಮಾವಾಸ್ಯೆಗೆ ನಮ್ಮ ಮನೆಗೆ ಈ ಥರ ಏನಾದರೂ ಒಂದು ಫ್ರೈ ಮಾಡೋದು ಅಂದರೆ ಎಣ್ಣೆಗೆ ಕರಿಯೋದು ಐಟಮ್ಸ್ ನಾನೇನಾದರೂ ಮಾಡಿರ್ತೀನಿ. ಜಾಸ್ತಿ ಪೂರಿನ ಮಾಡಿರ್ತೇನೆ ನೋಡ್ರಿ. ಯಾಕಂದ್ರೆ ಬೇರೆ ಟೈಮ್ದಾಗ ನಾನು ಮಾಡೋಂಗಿಲ್ಲ. ಅಮಾವಾಸ್ಯೆ ಒಂದು ದಿವಸ ಮಾಡಿರ್ತೀನಿ, ತಿಂಗಳಿಗೆ ಒಂದು ಸಾರಿ ಪೂರಿ ಮಾಡಿರ್ತೀನಿ. ಸಾನ್ವಿಗೆ ಬೇರೆ ಆರಾಮಿರಲಿಲ್ಲಲ್ಲ, ಆಕಿ ಪೂರಿ ಬೇಕಂತಂದ್ಲು. ಮತ್ತು ಅದ್ರ ಜೋಡಿ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಬೇಕಂತ ಹೇಳಿದ್ಲು. ಹಾಗಾಗಿ ಮಾಡಕತ್ತಿದ್ದು ನೋಡ್ರಿ. ಇವತ್ತು ರಾತ್ರಿನ ತೊಳೆದಿಟ್ಟಿರುವಂಥ ಪಾತ್ರೆಗಳನ್ನೆಲ್ಲನೂ ಫಸ್ಟ್ ಇವಾಗ ಜೋಡಿಸ್ಕೊಳಕತ್ತೀನಿ. ಕಟ್ಟಿ ಫ್ರೀ ಆತಂತ್ರ ಈ ಕಡೆ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರ್ತೈತಿ. ಎಲ್ಲ ಹರಿವ್ಕೊಂಡಲ್ಲೇ ಮಾಡೋಕ್ಕತ್ರ ಒಂಥರ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಹಾಗಾಗಿ ಫಸ್ಟ್ ಯಾವಾಗಲೂ ನಾನು ಕ್ಲೀನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಪಾತ್ರೆನೆಲ್ಲ ಜೋಡಿಸಿ ಹಂಗೆ ಕಟ್ಟಿ ಎಲ್ಲ ಒಂದು ಸರಿ ಒರೆಸ್ಕೊಂಡು ಕಾಯಿ ತುರಿಯೋದು ಅದು ಮನೆ ಒಂದು ಎತ್ತಿಟ್ಕೋಬೇಕು ನೋಡ್ರಿ ಮ್ಯಾಲೆ. ಅದು ನನಗೆ ಎಟಕ್ಸಂಗಿಲ್ಲ. ನಮ್ಮ ಮನೆಯವ್ರಿಗೆ ಇಡ್ರಿ ಅಂತೇಳಿನಿ, ಆದ್ರೆ ಅವ್ರು ಹ್ಞೂ ಅಂತೇಳಿ ಇಟ್ಟೇ ಇರಲಿಲ್ಲ. ಕೆಳಗಡೆ ಎಲ್ಲಾರ ಇಟ್ಟನೆ ಅಂದ್ರೆ ಸಾನ್ವಿ ಅದು ಓಡಾಡುವ ಕಾಲಿಗೆ ಅದು ತೆರೆಸ್ಕೊಂಗಿದ್ದಾಳೆ ಅಂಥೇಳಿ ಮ್ಯಾಲೆ ಇಟ್ಟಿನಿ. ಯಾಕಂದ್ರೆ ಅದು ಭಾಳ ಶಾರ್ಪ್ ಐತಿ. ಹಾಗಾಗಿ ಇವಾಗ ಚಹಾ ಕುಡಿದು ನಾನು ಚಹಾ ಮಾಡಿಕೊಂಡು ಚಹಾ ಕುಡ್ದೆ. ಹಿಟ್ಟು ನಾದಿಟ್ರಾತು ನೆನಿಬೇಕಲ್ಲ ಇದು, ಹಾಗಾಗಿ ಹಿಟ್ಟು ನಾದಿಟ್ರಾತು ಅಂತೇಳಿ ಇವಾಗ ಹಿಟ್ಟು ನಾದತ್ತೇನೆ ನೋಡ್ರಿ. ಪೂರಿ ಮಾಡೋಕ್ಕೆ ನಾನು ಯಾವಾಗಲೂ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆನ ಬಳಸ್ಕೊಂಡು ಮಾಡಿರ್ತೀನಿ. ಪೂರಿ ಅಂತೂ ಭಾಳ ಟೇಸ್ಟ್ ಆಕ್ಕವೆ, ಹೋಟೆಲಲ್ಲಿ ಇರ್ತಾವಲ್ಲ ಅದೇ ಥರನ ಟೇಸ್ಟ್ ಆಕ್ಕವು. ಹಾಗಾಗಿ ನಾನು ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟನ್ನು ಹಾಕಿ ಮಾಡಿರ್ತೀನಿ. ಅದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೇನೆ ನೋಡ್ರಿ. ಸಕ್ಕರೆನೂ ಒಂಚೂರು ಹಾಕ್ಕೊಂಡಿದ್ದೀನಿ, ಕರೆಯದ ವೀಡಿಯೋದೊಳಗೆ ಸ್ಕಿಪ್ ಆಗೈತಿ. ಒಂಚೂರು ಸಕ್ಕರೆ ಹಾಕ್ಕೊಳ್ರಿ. ಇವಾಗ ಕಾಯಿಸಿರುವಂಥ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕಿ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಾವು ಸ್ವಲ್ಪನ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಗೋಧಿ ಹಿಟ್ಟಿಲೇನೂ ಪೂರಿ ಮಾಡ್ತಾರೆ, ಈ ಕಡೆ ಸೈಡೆಲ್ಲ ಗೋಧಿ ಹಿಟ್ಟಿಲೇನ ಮಾಡ್ತಾರೋ. ಆದ್ರೆ ನಮಗೆ ಮಾತ್ರ ಇದು ಮೈದಾ ಹಿಟ್ಟು ಚಿರೋಟಿ ರವೆ ಪೂರಿನ ಇಷ್ಟ ಆಗ್ತಾವೆ ನೋಡ್ರಿ. ಭಾಳ ಟೇಸ್ಟ್ ಆಗ್ತಾವೆ ಇವು ತಿನ್ನೋಕೆ. ಹಾಗಾಗಿ ನಾನಂತೂ ಇವನ್ನ ಮಾಡಿರ್ತೀನಿ. ಹಿಟ್ಟೆಲ್ಲ ನಾದಿ ಇವಾಗ ಹಿಟ್ಟನ್ನು ನೆನೆಯಕ್ಕೆ ಇಡಾಕತ್ತೀನಿ. ಇದು ಚಿರೋಟಿ ರವೆ ಹಾಕಿರೋದ್ರಿಂದ ಒಂದು 10-15 ನಿಮಿಷ ಆದರೂ ಇದು ನೆನಿಬೇಕು. ಹಾಗಾಗಿ ಫಸ್ಟ್ ಹಿಟ್ಟು ನಾದಿ ಇಡಾಕತ್ತೀನಿ. ಇವಾಗ ಆಲೂಗಡ್ಡೆ ಏನು ಬೇಯಿಸಾಕಿಟ್ಟಿದ್ನಿಲ್ಲ ಅವ ಬೆಂದಿದ್ದು ನೋಡ್ರಿ. ಒಂದು ವಿಷಲ್ ಜಾಸ್ತಿನೇ ಆಗಿಬಿಟ್ಟಿತ್ತು. ನಾನು ಆಫ್ ಮಾಡೋದು ಮರೆತು ಬಿಟ್ಟಿದ್ನಿ. ಸ್ವಲ್ಪ ಜಾಸ್ತಿ ಬೆಂದವ. ನಾನು ನೀರೆಲ್ಲ ಒಂದು ತೆಕ್ಕೊಂಡು ಒಂದು ತಟ್ಟೆ ಒಳಗೆ ಹಾಕತ್ತೇನೆ ನೋಡ್ರಿ. ಹಾರಿದು ಅಂದರೆ ಸಿಪ್ಪೆ ಬಿಡಿಸ್ಕೋಬೋದು. ಹಾಗಾಗಿ ಒಂದು ತಟ್ಟೆ ಒಳಗೆಲ್ಲನೂ ಎತ್ತಿಟ್ಕೊಳತ್ತೀನಿ ನೋಡ್ರಿ. ಜಾಸ್ತಿನೇ ಬೆಂದ್ಬಿಟ್ಟವು. ನಾನು ಒಂದು 4 ವಿಷಲ್ಗಂದ್ರೆ ಆಫ್ ಮಾಡಿಬಿಟ್ಟಿರ್ತೀನಿ. ಯಾವಾಗಲೂ ಕರೆಕ್ಟಾಗಿ ಬೆಂದಿರ್ತಾವೆ. ಇವತ್ತು ಜಾಸ್ತಿ ಆಗಿಬಿಟ್ಟು ನೋಡ್ರಿ. ನಾನೇನೋ ಕೆಲಸ ಮಾಡಕತ್ತಿದ್ನಿ, ಆವಾಗ ಈ ಕಡೆ ಮರ್ತು ಬಿಟ್ಟನೆಲ್ಲ. 1 ವಿಷಲ್ ಜಾಸ್ತಿ ಆಯಿತೋ ಏನೋ 2 ವಿಷಲ್ ಜಾಸ್ತಿ ಆಯಿತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಜಾಸ್ತಿ ಅದು ಇವತ್ತು ವಿಷಲ್ಸು. ಹಾಗಾಗಿ ಜಾಸ್ತಿ ಬೆಂದಾವ ನೋಡ್ರಿ ಆಲೂಗಡ್ಡೆ. ಈ ಥರ ಬೆಂದ್ರೂ ಪಲ್ಯ ಚಲೋ ಆಕ್ಕತಿ. ನಮ್ಮ ಮನೆಯವ್ರಿಗಂತೂ ಆಲೂಗಡ್ಡೆ ಒಂಚೂರು ಹಿಂಗೆ ಗಟ್ಟಿ ಇರಬಾರ್ದು, ಪೂರ್ತಿ ಅದು ಹಿಟ್ಟು ಥರ ಆಗಿ ಫುಲ್ ಸ್ಮ್ಯಾಶ್ ಮಾಡಿರ್ಬೇಕು ನಾವು. ಆ ಥರ ಆಲೂಗಡ್ಡೆ ಪಲ್ಯ ಅಷ್ಟೇ ಇಷ್ಟ ಆಕತ್ತೆ ಅವರಿಗೆ. ಹೋಟೆಲ್ದಾಗ ಮಾಡ್ತಾರಲ್ಲ ಆ ಥರ ಒಂಚೂರು ಗಂಟಿದ್ರೂ ಅಷ್ಟು ಇಷ್ಟ ಆಗೋದಿಲ್ಲ ಅವ್ರಿಗೆ ತಿನ್ನೋಕೆ. ಇವಾಗ ಜಾಸ್ತಿ ಬೆಂದಿದ್ದೂ ಒಳ್ಳೇದಾಯಿತು, ಪಲ್ಯ ಚಲೋ ಆಕತಿ. ಹಂಗೆ ಅದು ಪಲ್ಯ ಮಾಡೋಕ್ಕೆ ಅದು ಆಲೂಗಡ್ಡೆ ಹಾರಾಕಿಟ್ನಿ. ಈ ಕಡೆ ತೆಂಗಿನಕಾಯಿ ಚಟ್ನಿ ಮಾಡೋಕ್ಕೆ ತೆಂಗಿನಕಾಯಿ ಎಲ್ಲ ಬಿಡಿಸ್ಕೊಂಡು ನೋಡ್ರಿ. ಎಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ಇನ್ನು ಅವನ್ನ ತೊಳ್ಕೊಬೇಕು. ಹಂಗೆ ಕಟ್ಟಿ ಒರೆಸ್ಕೊಂಡ್ರೆ ಆಯ್ತು ಅಂತೇಳಿ ಕಟ್ಟಿನೂ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡಿರ್ತೀನಿ. ತೆಂಗಿನಕಾಯಿನ ಅಗದಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅವನ್ನ ತೊಳೆದನ್ನು ನೋಡ್ರಿ. ತೊಳೆದ ಈಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಳಕತ್ತೀನಿ. ತೆಂಗಿನಕಾಯಿ, ಆಮೇಲೆ ಹುರ್ಗಡ್ಲೆ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಉಪ್ಪು ಇಷ್ಟು ಹಾಕಿನಿ ಅಂದ್ರೆ ಚಟ್ನಿ ರೆಡಿ ಆಯಿತು. ಈ ಕಡೆ ಅದು ಏನು ಹುರ್ಗಡ್ಲೆ ಇದ್ವಲ್ಲ ಅವನ್ನ ಒಂದು ಕವರ್ದಾಗ ನಾನು ಕಟ್ಟಿಟ್ಬಿಟ್ಟಿದ್ನಿ, ಡಬ್ಬಿ ಇಲ್ಲಂತೇಳಿ. ಎರಡೂದ್ರೊಳಗೂ ಹೆಸರು ಕಾಳು ಜಾಸ್ತಿ ನಾನು ಇಟ್ಟಿದ್ದೆ. ಅಂದರೆ ಜಾಸ್ತಿ ತೊಗೊಂಬಂದಿದ್ನಿ ಡಿಮಾರ್ಟ್ದಿಂದ. ಎರಡನ್ನೂ ಅವನ್ನ 2 ಡಬ್ಬ್ಯಾಗ ಹಾಕಿಟ್ಬಿಟ್ಟಿದ್ನಿ. ಈ ಡಬ್ಬಿ ಒಳಗೆ ಒಂದು ಸ್ವಲ್ಪ ಇದ್ದವು, ಎಲ್ಲ ಖಾಲಿಯಾಗಿದ್ದು. ಮೊನ್ನೆ ನಾನು ಪೆಸರಟ್ಟು ಮಾಡಿದ್ನಿ,
ಹಾಗಾಗಿ ಅವು ಹೆಸರು ಕಾಳು ಖಾಲಿಯಾಗಿದ್ದು ಈಗ ಅವನು ಒಂದೇ ಡಬ್ಬಿಗೆನ ತೆಗೆದು ಅದೇ ಡಬ್ಬಿಗೆನ ಪುಟಾಣಿ ಎಲ್ಲ ಹಾಕಿ ಇಟ್ಟು ನೋಡ್ರಿ. ಎಷ್ಟು ಡಬ್ಬಿ ಆದರೂ ಸಾಲಂಗೇನ ಇಲ್ಲಿ ಮನೆ ಒಳಗೆ. ಇಷ್ಟೆಲ್ಲ ಡಬ್ಬಿ ಇದ್ರೂ ಇನ್ನೂ ಸ್ವಲ್ಪ ಗ್ರಾಸರಿ ಐಟಮ್ ಎಲ್ಲ ನಾನು ಒಂದು ದೊಡ್ಡ ಡಬ್ಬಿ ಒಳಗೆ ಇಟ್ಟಿರ್ತೀನಿ. ಈ ಕಡೆ ಆಲೂಗೆಡ್ಡೆ ಪಲ್ಯ ಮಾಡೋಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಅದನ್ನು ನಾನು ಎಲ್ಲ ರೆಡಿ ಮಾಡ್ಕೊಳತ್ತೇನೆ ನೋಡ್ರಿ. ಒಂದೊಂದು ಈರುಳ್ಳಿ ಮೆಳಕ್ಕೆ ಬಂದುಬಿಟ್ಟಿದ್ದು ನಾನು ಡ್ರಾಯರಲ್ಲಿ ಇಟ್ಟಿರ್ತೀನಿ, ಫ್ರಿಜ್ ಡ್ರಾಯರಲ್ಲಿ ಅಲ್ಲಿಟ್ಟಿರ್ತೀನಿ. ಒಂದೊಂದು ಮೆಳಕ್ಕೆ ಬಂದುಬಿಟ್ಟಿದ್ದು, ಹಾಗಾಗಿ ಅವನನ್ನು ಬೇಗ ಯೂಸ್ ಮಾಡಿರತ್ತಂತೇಳಿ ಅವನನ್ನು ಇವಾಗ ಕಟ್ ಮಾಡಿಕೊಂಡು ಈಗ ಆಲೂಗೆಡ್ಡೆ ಪಲ್ಯಕ್ಕೆ ಒಗ್ಗರಣೆ ಹಾಕಕತ್ತೀನಿ ನೋಡ್ರಿ. ಆಲೂಗೆಡ್ಡೆ ಪಲ್ಯ ಮಾಡೋದಂತೂ ಎಲ್ರಿಗೂ ಗೊತ್ತೇ ಇರ್ತೈತಿ. ನಾನು ಸುಮಾರು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಶಾರ್ಟ್ ವೀಡಿಯೋದಲ್ಲಿ ಸಪ್ರೇಟಾಗಿ ವೀಡಿಯೋನ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಇನ್ನೊಂದು ಸರಿ ನೋಡಿರಿ. ಇವಾಗ ಆಲೂಗೆಡ್ಡೆ ಪಲ್ಯನ ನಾನು ಮಾಡಕತ್ತೀನಿ. ನಾನು ಟೊಮೆಟೊ ಹಾಕ್ಕೊಂಡಿರ್ತೀನಿ ಆಲೂಗೆಡ್ಡೆ ಪಲ್ಯಕ್ಕೆ. ಒಂದಷ್ಟು ಜನ ಹಾಕ್ಕೊಳ್ಳೋದಿಲ್ಲ, ಆದರೆ ಟೊಮೆಟೊ ಹಾಕ್ಕೊಂಡ್ರೆ ಚಲೋ ಇರ್ತದೆ ನೋಡ್ರಿ ಟೇಸ್ಟ. ಎಲ್ಲ ಒಗ್ಗರಣೆ ಮಾಡಿ ಇವಾಗ ಆಲೂಗಡ್ಡೆನ ಸೇರಿಸ್ಕೊಳಕತ್ತೀನಿ ನೋಡ್ರಿ. ಈ ಥರ ಇರಬೇಕು, ಹಂಗಿದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತೈತಿ. ಆದರೆ ಅದು ಗಂಟಿದ್ರೆ ಇಷ್ಟ ಆಗಂಗಿಲ್ಲ. ಇವತ್ತು ಪಲ್ಯ ಚಲೋ ಆಗಿತ್ತು ನೋಡ್ರಿ. ಪಲ್ಯ ರೆಡಿ ಆಯಿತು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಂಡು ಆ ಕಡೆ ಚಟ್ನಿಯನ್ನು ನಾನು ರುಬ್ಬಿದ್ನಿ. ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳತ್ತೇನೆ ನೋಡ್ರಿ. ಚಟ್ನಿಗಂತೂ ಕಂಪಲ್ಸರಿಯಾಗಿ ನಮ್ಮ ಮನೆಯಾಗ ಒಗ್ಗರಣೆ ಇರಲೇಬೇಕು. ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಕರಿಬೇವು ಹಾಕಿದ್ದೀನಿ. ಇವಾಗ ಒಗ್ಗರಣೆ ಕೊಟ್ರೆ ಅಡುಗೆದು ಮುಗೀತು. ಅಂದ್ರೆ ರೈಸನ್ನು ಆಲ್ರೆಡಿ ಮಾಡಿಬಿಟ್ಟೆ ನಾನು. ರೈಸ್ ಜೋಡಿ ಇವತ್ತು ಸಾರದು ಏನೂ ಮಾಡ್ತಿರಲಿಲ್ಲ. ಯಾಕಂದ್ರೆ ನಿನ್ನೆ ನಾನು ಮಂಗಳೂರು ಸೌತೆಕಾಯಿದು ಸಾಂಬಾರು ಮಾಡಿದ್ನಲ್ಲ, ಅದು ಸಾರು ಉಳಿದಿತ್ತು. ಹಾಗಾಗಿ ಇವತ್ತು ಸಾರಿಗೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಬರೀ ಆಲೂಗಡ್ಡೆ ಪಲ್ಯ, ಚಟ್ನಿ, ಪೂರಿ ಮತ್ತು ರೈಸ್ ಅಷ್ಟ ಮಾಡಿದ್ದು ನೋಡ್ರಿ. ಇವತ್ತಂತೂ ಅಗದಿ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೇನೆ. ಅಮಾವಾಸ್ಯೆ ಅಂತೇಳಿ ಬೇಗ ಎದ್ದಿದ್ನಲ್ಲ, ಹಾಗಾಗಿ ಒಂದು 8:30, 8:45ಗೆಲ್ಲ ಕೆಲಸ ಮುಗಿದ್ಬಿಟ್ಟಿತ್ತು ನಂದು. ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸಿಟ್ಟು ಇನ್ನೇನು ಬರೀ ಪೂರಿ ಅಷ್ಟೇ ಮಾಡಬೇಕಿತ್ತು. ತಿನ್ನುವಾಗ ಮಾಡ್ಕೊಂಡ್ರಾತಂತೇಳಿ ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತೀನಿ. ಅಮಾವಾಸ್ಯೆ ಎಲ್ಲ ಇವತ್ತು ಗುಡಿಸೋದು ಒರೆಸೋದಂತೂ ಬಿಡೋಂಗಿಲ್ಲ. ಹಾಗಾಗಿ ಮನೆ ಗುಡಿಸಿ ಒರೆಸ್ಕೊಂಡ್ರಾತಂತೇಳಿ ಇವಾಗ ಗುಡ್ಸಾಕತ್ತೀನಿ. ಸಾನ್ವಿಗೆ ಇನ್ನೂ ಕಡಿಮೆ ಆಗಿರಲಿಲ್ಲ ನೋಡ್ರಿ. ಹಾಗಾಗಿ ಆಕೆಗೆ ಇವತ್ತೊಂದು ದಿವಸನೂ ನಾನು ಸ್ಕೂಲಿಗೆ ಕಳಿಸ್ತಾ ಇರಲಿಲ್ಲ. ಆಕೆ ಹೊಕ್ಕನಂತ ಅಳಕತ್ತಿದ್ಲು. ಆಮೇಲೆ ಸ್ಕೂಲಿಗೆ ಹೋದ್ಮೇಲೆ ಒಂಚೂರು ಜ್ವರ ಬಂದ್ರೆ ಅವ್ರ ಮ್ಯಾಮ್ ಫೋನ್ ಮಾಡ್ತಾರೆ, ಮತ್ತು ಕರ್ಕೊಂಡು ಹೋಗ್ರಿ ಅಂತೇಳಿ. ಕಳಿಸೋದು ಕರ್ಕೊಂಡು ಬರೋದು ಇದಾಗ್ತತಿ. ಬೇಡ, ನಾ ಫೋನ್ ಮಾಡಿ ಹೇಳ್ತಾನಂತೇಳಿ ಅವ್ರ ಮ್ಯಾಮಿಗೆ ಫೋನ್ ಮಾಡಿ ಹೇಳಿದ್ನಿ. ಅವ್ರು ಪೂರ್ತಿ ಹುಷಾರಾದ್ಮೇಲೆ ಕಳಿಸ್ರಿ, ಅಲ್ಲಿವರೆಗೂ ಕಳಿಸ್ಬೇಡ್ರಿ ಅಂತೇಳಿದರು. ಅದಕ್ಕೋಸ್ಕರ ಆಕೆಗೆ ಇವತ್ತೂ ಕಳಿಸ್ಲಿಲ್ಲ ನೋಡ್ರಿ. ಕಳಿಸ್ತೇ ಇದ್ದಿದ್ದು ಒಳ್ಳೇದಾಯಿತು. ಯಾಕಂದ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಆಕೆಗೆ ಒಂದು 9:30 ಆಗಿತ್ತು. ಅಷ್ಟೊತ್ತಾಗಲೇ ಜ್ವರ ಬಂದುಬಿಟ್ಟು ಆಕೆಗೆ ಅಂದ್ಕೊಂಡೆ ನಾನು ಇವತ್ತು ಕಳಿಸ್ತೇ ಇದ್ದಿದ್ದು ಒಳ್ಳೇದಾಯಿತು. ಕಳಿಸಿದ್ರೆ ಮತ್ತು ವಾಪಸ್ ಕರ್ಕೊಂಡು ಬರೋದಾಕಿತ್ತು ಅಂಥೇಳಿ ಮನೆಯೆಲ್ಲ ಗುಡಿಸ್ಕೊಂಡು ಇವಾಗ ಒರೆಸ್ಕೊಳಕತ್ತೀನಿ ನೋಡ್ರಿ. ಇನ್ನು ಸ್ನಾನ ಮಾಡಿ ಪೂಜೆ ಮಾಡಬೇಕು. ಆಮೇಲೆ ಪೂರಿ ಒಂದು ಮಾಡಬೇಕಿತ್ತು ನೋಡ್ರಿ. ಇದು ಮ್ಯಾಜಿಕ್ ಮಾಪ್ ಐತಲ್ಲ, ಮಾಪು ಮತ್ತು ಬಕೆಟ್, ಅದನ್ನು ನಾನು ಆನ್ಲೈನ್ದಾಗ ತೊಗೊಂಡಿಲ್ಲ, ಲೋಕಲ್ ಶಾಪ್ ಒಳಗೆ ತೊಗೊಂಡಿದ್ದೀನಿ. ಅಂದ್ರೆ ವಿಶಾಲ್ ಮಾರ್ಟ್ ಒಳಗೆ ತೊಗೊಂಡಿದ್ದೇನೆ ನೋಡ್ರಿ. ಅದನ್ನು ಸುಮಾರು ವರ್ಷ ಆಯ್ತು ಅದನ್ನು ನಾನು ತೊಗೊಂಡೆ. ಸಾನ್ವಿ ಭಾಳ ಸಣ್ಣಕ್ಕಿದ್ಲು, ಒಂದು 8 ತಿಂಗಳೇನೋ ಇದ್ಲಕ್ಕೆ, ಆವಾಗ ತೊಗೊಂಡಿದ್ದೀನಿ. ಇನ್ನಾರು ಎಷ್ಟು ಚಲೋ ಬಂದತ್ತು ನೋಡ್ರಿ ಅದು. ಮತ್ತು ಇದು ಕೋಲನ ಒಂದು 2 ಹಾಳದು. ಅವನ್ನ ಮೀಶೋದೊಳಗೆ ನಾನು ಸಪ್ರೇಟಾಗಿ ತರಿಸ್ಕೊಂಡು. ಇಲ್ಲಾಂದ್ರೆ ಬಕೆಟ್ ಮಾತ್ರ ಚಲೋನೇ ಐತೆ ನೋಡ್ರಿ. ಎಷ್ಟು ಸರಿ ಯೂಸ್ ಮಾಡಿದ್ದನ್ನು ಇದರಲ್ಲೇ ನಾವು ಒರೆಸ್ತೀನಿ. ಈಗ ಇದರಿಂದ ಒರೆಸಿ ರೂಢಿಯಾಗಿ ನನಗಂತೂ ಬಟ್ಟೆಲೇ ಒರ್ಸೋಕ್ಕಾಗಂಗಿಲ್ಲ, ಅಷ್ಟು ರೂಢಿಯಾಗಿಬಿಟ್ಟೈತಿ. ಮನೆಯೆಲ್ಲ ಒರೆಸಿ ಇವಾಗ ಪೂರಿ ಮಾಡೋಕ್ಕಂತ ಬಂದು ನೋಡ್ರಿ. ಸಾನ್ವಿಯನ್ನು ನಾಷ್ಟ ಬೇಕನ್ನಕತ್ತಿದ್ಲು. ಆಕೆಗೆ ಔಷಧಿ ಹಾಕಬೇಕಿತ್ತು, ಅದಕ್ಕೋಸ್ಕರ ಪೂರಿ ಮಾಡೋಕ್ಕೆ ಚಾಲೂ ಮಾಡೀನಿ. ಫಸ್ಟ್ 1-2 ಮಾಡಿ ನೈವೇದ್ಯಕ್ಕೆ ತೆಗೆದು ಇವಾಗ ನಮ್ಮ ಮನೆಯವ್ರ ಬಾಕ್ಸಿಗೆ, ಮತ್ತು ಅವರು ಹೋಗಾಕತ್ತಿದ್ರು, ಅವ್ರಿಗೂ ಟೈಮ್ ಆಗಿತ್ತು. ಅದಕ್ಕೋಸ್ಕರ ಅವ್ರಿಗೆ ನಾಷ್ಟ, ಸಾನುಗೆ ನಾಷ್ಟ ಎಲ್ರಿಗೂ ಮಾಡಿರಾತಂತೇಳಿ ಈಗ ಪೂರಿ ಮಾಡಕತ್ತೀನಿ ನೋಡ್ರಿ. ಸಾನ್ವಿ 1-2 ದಿವಸದಿಂದ ಈಗ ಹುಷಾರಿಲ್ಲದೆ ಇದ್ದಾಗಿಂದ ಸರಿಯಾಗಿ ಊಟನೇ ಮಾಡಿರಲಿಲ್ಲ. ಇವತ್ತು ಪೂರಿ ಅಂತೇಳಿ ಆಕೆ ಮಾಡಿಕೊಡೋವರೆಗೂ ಬಿಡತ್ತಿರಲಿಲ್ಲ ನೋಡ್ರಿ. ನನಗೆ ಬೇಗ ಮಾಡಿಕೊಡು ಅನ್ನತ್ತೇಳಿ ನಾನು ಕಸ ಗುಡಿಸಿ ಮನೆ ಒರೆಸಿ ಮಾಡಿಕೊಡ್ತೇನಂದ್ರೆ ಇಲ್ಲ ಈಗ ಬೇಕನ್ನಕತ್ಲು. ಮತ್ತು ನಮ್ಮ ಮನೆಯವ್ರ ಸ್ವಲ್ಪ ಹೊತ್ತಿರೋ ಕ್ಲೀನಿಂಗ್ ಆದಮೇಲೆ ಮಾಡಿಕೊಡ್ತಾಳಂತನಂತಲೇ ಸುಮ್ಮ ಕೂತ್ಕೊಂಡ್ಲು ನೋಡ್ರಿ. ನಾನು ಕ್ಲೀನ್ ಎಲ್ಲ ಮಾಡಿ ಬಂದು ಈಗ ಪೂರಿ ಮಾಡಾಕತ್ತೀನಿ. ಇವತ್ತು ಎಡಿಗೆನೂ ಇದೆ ನೋಡ್ರಿ ಪೂರಿ. ನಾನು ಅಮಾವಾಸ್ಯೆಗೊಂದು ಸರಿ ಅಂತೂ ನಾವು ಮಿಸ್ ಮಾಡ್ದಂಗೆ ಒಡಿಯಾರ ಪೂರಿಯಾರ ಏನಾರ ಮಾಡಿರ್ತೀವಿ. ನಮ್ಮ ಮನೆಯವ್ರಿಗೂ ನಾಷ್ಟ ಹಾಕಿಕೊಟ್ನಿ. ಹಂಗೆ ಅವ್ರದ್ದು ಬಾಕ್ಸನ್ನು ರೆಡಿ ಮಾಡೀನಿ, ಲಂಚ್ ಬಾಕ್ಸು. ಅನ್ನ ಮತ್ತು ಸಾಂಬಾರು ನಿನ್ನೆದು, ಇನ್ನು ಪೂರಿ, ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲ ಅವರು ನಮ್ಮ ಮನೆಯವ್ರು ತಿಂದು ಬಾಕ್ಸ್ ತೊಗೊಂಡು ಕೆಲ್ಸಕ್ಕೆ ಹೋದರು. ಬೆಳಗ್ಗೆ ಸಾನ್ವಿನೂ ನಾಷ್ಟ ಮಾಡಿದ್ಲು. ಈಗ ಮಧ್ಯಾಹ್ನ ನೋಡ್ರಿ ಇದು. ಮಧ್ಯಾಹ್ನನೂ ಆಕೆ ಪೂರಿನ ಬೇಕಂದ್ಲು. ಹಾಗಾಗಿ ಆಕೆಗೆ ಇವಾಗ 2 ಪೂರಿ ಮಾಡಿ ಕೊಟ್ಟೇನಿ.
ಇವಾಗ ಆಕಿ ಊಟ ಮಾಡಕತ್ತಾಳೆ ನೋಡ್ರಿ. ಬೆಳಗ್ಗೆನ ಆಕಿ ಜ್ವರ ಬಂದಿದ್ದು, ಆಕಿ ಪೂರಿ ತಿಂದ ತಕ್ಷಣ ಆಕಿಗೆ ಔಷಧಿ ಹಾಕಿ ಮಲಗಿಸ್ಬಿಟ್ಟಿದ್ನಿ. ಸುಮಾರು ಹೊತ್ತು ಮಲ್ಕೊಂಡು ಈಗ ಮಧ್ಯಾಹ್ನ ಎದ್ದು ಮತ್ತು ಊಟ ಮಾಡ್ಯಾಳು ನೋಡ್ರಿ. ಊಟ ಮಾಡಿ ಮತ್ತು ಸ್ವಲ್ಪ ಹೊತ್ತು ಟಿ ವಿ ನೋಡ್ಯಾಳು. ನಾನು ಊಟ ಮಾಡೀನಿ. ಊಟ ಮಾಡಿದಾದ್ಮೇಲೆ ಸಾನ್ನಿಧ್ಯ ಬಂದ್ಲು ನೋಡ್ರಿ ಆಟ ಆಡೋಕ್ಕೆ. ಹಾಗಾಗಿ ಆಕಿ ಜೋಡಿ ಆಟ ಆಡೋಕ್ಕಂತೇಳಿ ಈಕಿ ಹೊರಗಡೆ ಬಂದಾಳೆ. ಈಗ ನಾನು ಸ್ವಲ್ಪ ಈಗ ಕಡಿಮೆ ಆಗೈತಿ ಆಟ ಆಡ್ಬೇಡ ಅಂತ ಹೇಳಕತ್ತಿದ್ನಿ, ಆದರೂ ಕೇಳ್ತಾನೆ ಇರಲಿಲ್ಲ. ಒಂದು ಸ್ವಲ್ಪ ಹೊತ್ತು ಆಡ್ತೇನೆ ಅಂತೇಳಿ ಸಾನ್ನಿಧ್ಯನ ಜೋಡಿ ಆಟ ಆಡಕತ್ತಿದ್ಲು. ದಿನ ಒಂದು ರೌಂಡ್ ನಮ್ಮ ಮನೆಗೆ ಸಾನ್ನಿಧ್ಯ ಬಂದು ಹೊಕ್ಕಾಳು ನೋಡ್ರಿ. ಆಕಿ ಬರಲಿಲ್ಲ ಅಂದ್ರೆ ನಮಗೂ ಸಮಾಧಾನ ಆಗಂಗಿಲ್ಲ. ಡೈಲಿ ಸಂಜೆಗೆ ಒಂದು 5-5:30 ಹಂಗೆ ಬರ್ತಾಳು. ಸುಮಾರು ಹೊತ್ತು ಇರ್ತಾಳೆ ನಮ್ಮ ಮನ್ಯಾಗ. 6:30-7 ತನಕ ನಮ್ಮ ಮನ್ಯಾಗ ಇರ್ತಾಳೆ ನೋಡ್ರಿ. ಆಕಿನೂ ಆಟ ಆಡಿ ಮೇಲ್ಗಡೆ ಹೋದ್ಲು. ಆಮೇಲೆ ನಾನು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಈಗ ಸಂಜೆ ಮುಂದೆ ದೀಪ ಹಚ್ಚಾಕತ್ತೀನಿ. ರಾತ್ರಿ ಅಷ್ಟೊಂದು ಅಡುಗೆ ಕೆಲಸ ಏನು ಇರಲಿಲ್ಲ. ಇನ್ನೂ ಪೂರಿ ಹಿಟ್ಟಿತ್ತು, ಆಮೇಲೆ ಚಟ್ನಿ, ಆಲೂಗಡ್ಡೆ ಪಲ್ಯ ಎಲ್ಲ ಇತ್ತು. ಸಾಂಬಾರು ಒಂದು ಕಲಿಗಿತ್ತಷ್ಟ. ರೈಸ್ ಇತ್ತು. ನಮ್ಮ ಮನೆಯವ್ರು ಅದ ರೈಸನ್ನು ಚಿತ್ರಾನ್ನ ಮಾಡಿಬಿಡು, ಇನ್ನೆಲ್ಲ ಅದನ್ನು ತಿನ್ನೋಣಂತಂದರು. ಹಾಗಾಗಿ ಬರೀ ಚಿತ್ರಾನ್ನ ಒಂದು ಮಾಡೋದಿತ್ತು. ಅಡುಗೆ ಕೆಲಸ ಏನಿರಲಿಲ್ಲ. ಈಗ ನಾನು ದೇವ್ರಿಗೆ ದೀಪ ಹಚ್ಚಿ ಇನ್ನು ನಾನು ಚಹಾ ಮಾಡ್ಕೊಂಡು ಕುಡಿಬೇಕು ನೋಡ್ರಿ. ಹಂಗೆ ಹೊರಗೆ ತುಳಸಿ ಕಟ್ಟಿ ಇಟ್ಟನಲ್ಲ, ಅಲ್ಲೇನೋ ದೀಪ ಹಚ್ಚಿರ್ತಾನೆ ನಾನು ಸಂಜೆ ಮುಂದೆ. ಅದೊಂದು ದೀಪ ನೋಡ್ರಿ, ಸಿಂಗಲ್ ಎಕ್ಸ್ಟ್ರಾ ದೀಪ ಇತ್ತು ನನ್ನ ಹತ್ರ. ಅದನ್ನು ನಾನು ಇವಾಗ ತುಳಸಿ ಕಟ್ಟಿ ಹತ್ರ ಇಡಕ್ಕೆ ಮಾಡಿದ್ದೀನಿ. ಇಲ್ಲಂತೂ ಒಂಚೂರು ಗಾಳಿ ಬರೋಂಗಿಲ್ಲ. ದೀಪ ಅಂತೂ ಪೂರ್ತಿ ಎಣ್ಣೆ ಖಾಲಿ ಆಗೋವರೆಗೂ ಉರಿತತಿ. ನನಗಂತೂ ಆ ಥರ ತುಳಸಿ ಕಟ್ಟೆ ಪೂಜೆ ಮಾಡೋದು, ಹೊರಗಡೆ ದೀಪ ಹಚ್ಚೋದು ಅದಂತೂ ಭಾಳ ಇಷ್ಟ ನೋಡ್ರಿ. ನನಗೆ ಭಾಳ ಆಸೆ. ಅದನ್ನು ತುಳಸಿ ಕಟ್ಟಿ ತಂದಾಗಿಂದ ನಾನಿವಾಗ ಡೈಲಿ ಅಲ್ಲೂ ದೀಪ ಹಚ್ಚಿರ್ತೀನಿ. ಇವಾಗ ಮನೆ ತುಂಬ ಎಲ್ಲ ಧೂಪ ಹಾಕತ್ತೆ ನೋಡ್ರಿ, ಅಮಾವಾಸ್ಯೆಲ್ಲ. ಹಾಗಾಗಿ ಧೂಪ ಹಾಕೀನಿ ದೇವರಿಗೆ ಬೆಳಗ್ಗೆ. ಹೊರಗಡೆ ಬಾಗಿಲಕ್ಕೆ, ರಂಗೋಲಿಗೆ, ಆಮೇಲೆ ತುಳಸಿ ಕಟ್ಟಿಗೆನೂ ಬೆಳಗ್ಗೆ ಈಗ ಇಟ್ಟನಿ. ಇನ್ನು ಚಹಾ ಮಾಡ್ಕೊಂಡು ನಾನು ಚಹಾ ಕುಡಿಬೇಕು. ಹಂಗೆ ಇವತ್ತಿನ ವ್ಲಾಗ್ನು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.